ಅಮ್ಮ ತಿಂಡಿ ತುಂಬ ಚೆನ್ನಾಗಿತ್ತು. ಸುಬ್ಬು ಒಂದು ನಿಮಿಷ. ಸಾಲಿಗ್ರಾಮದಿಂದ ದಂಪತಿಗಳು ಬರ್ತಾರೆ ಅಂತ ಹೇಳಿದ್ರಲ್ಲ, ಅದು ಇವರೇ. ಓಹ್ ನಮಸ್ತೆ. ನಮಸ್ತೆ. ಇವನು ಸುಬ್ಬು ಅಂತ. ಈ ಮನೇಲಿ ಎಲ್ಲ ಕೆಲಸನೂ ಇವನೇ ನೋಡ್ಕೊತಾನೆ. ಒಂಥರ ಈ ಮನೆ ಮಗ ಇದ್ದ ಹಾಗೆ. ಹೌದಾ, ತುಂಬ ಸಂತೋಷ. ನನ್ನ ಹೆಸರು ಆಕಾಶ್ ಅಂತ. ನಾನು ಅಂಬರ. ಆಕಾಶ ಅಂಬರ, ಎರಡು ಹೆಸರಿಗೂ ಒಂದೇ ಅರ್ಥ. ತುಂಬ ಚೆನ್ನಾಗಿದೆ. ಹೌದು, ಅರ್ಥ ಒಂದೇ, ಹೆಸರು ಎರಡು. ನಾವು ಅಷ್ಟೇ, ಜೀವ ಒಂದು, ದೇಹ ಎರಡು. ಅಬ್ಬಬ್ಬಾ, ಎಂಥ ಮಾತು ಹೇಳಿದ್ರಿ. ಆಕಾಶದಷ್ಟೇ ಎತ್ತರದ ಮಾತು, ಅಂಬರದಷ್ಟೇ ವಿಶಾಲವಾದ ಮಾತು. ನೀವು ತುಂಬ ಚೆನ್ನಾಗಿ ಮಾತಾಡ್ತೀರಾ. ನಿಮ್ಮ ಪರಿಚಯ ಆಗಿದ್ದು ತುಂಬ ಖುಷಿ ಆಯಿತು. ನಮ್ಮ ಸುಬ್ಬು ಮಾತಿಗೆ ಮರಳಾಗ್ದಿರೋರೇ ಇಲ್ಲ. ಅಂದಹಾಗೆ ಸುಬ್ಬು, ನನಗೊಂದು ಸ್ವಲ್ಪ ಕೆಲಸ ಇದೆ. ಶ್ರಾವಣಿನ ನಾನು ಅವ್ರಿಗಿನ್ನೂ ಭೇಟಿ ಮಾಡಿಸಿಲ್ಲ. ಕರ್ಕೊಂಡೋಗಿ ಒಂದು ಸ್ವಲ್ಪ ಪರಿಚಯ ಮಾಡಿಸ್ಕೊಡ್ತೀಯಾ? ಸರಿ, ಬನ್ನಿ. ರೀ ಏನೇ ಏನ್ರಿ ಇದು? ಆ ತುಕಾರಾಮ್ದು ಇನ್ನು 15,000 ಬಾಕಿ ಇದೆ. 15,000. ಆ ಏರಿಯಾನಲ್ಲಿ ರೋಡ್ ಸರಿ ಇಲ್ವೇ? ರೋಡ್ ಏನಾದ್ರು ಸರಿಯಾಗಿದ್ದಿದ್ರೆ ಇನ್ನೂ 2,000 ಬಾಡಿಗೆ ಜಾಸ್ತಿಗೆ ಹೋಗ್ತಿತ್ತು. ಏನು ರೋಡ್ ಸರಿಗಿಲ್ವಾ? ಯಾವ ರೋಡ್ ಅದು? ಯಾವ ಏರಿಯಾದಲ್ಲಿ ಸರಿಗಿಲ್ಲ? ಯಾವ್ದು ಅಂತ ಹೇಳಪ್ಪ, ನಾನ್ ಸರಿ ಮಾಡಿಸ್ಕೊಡ್ತೀನಿ. ಏನು ಏನ್ ಮಾಡ್ಕೊಡ್ತೀಯಾ? ಓ, ಬರೀ ರೋಡ್ ಯಾಕೆ, ಗೌರ್ಮೆಂಟ್ ಕೋಟದಲ್ಲಿ ಸೈಟು, ಮನೆ ಏನಾದ್ರೂ ಬೇಕು ಅಂದ್ರೆ ಕೇಳಿ, ನಾನ್ ಮಾಡಿಸ್ಕೊಡ್ತೀನಿ. ನೀವ್ ನನ್ನನ್ನು ಹೆತ್ತಿರೋ ಋಣಕ್ಕಾದ್ರೂ ಈ ರೀತಿ ತೀರ್ಸ್ಕೊಡ್ತೀನಿ. ಏನಾಗಿದೆಯಾ ಇವಳಿಗೆ? ಏನ್ ಇಷ್ಟೊಂದು ಶೆಕೆ ಆಗ್ತದೆ? ಅಪ್ಪ, ಒಂಚೂರು ಫ್ಯಾನ್ ಆನ್ ಮಾಡು. ಫ್ಯಾನ್ ಆನ್ ಆಗೇ ಇದೆಯಮ್ಮ, ಆದ್ರೆ ಕರೆಂಟ್ ಇಲ್ಲ. ವಾಟ್, ಕರೆಂಟ್ ಇಲ್ವಾ? ಬಾ, ಮೊದಲು ಏರಿಯಾದಲ್ಲಿ 24/7 ಕರೆಂಟ್ ಬರ್ಸೋ ತರ ಮಾಡ್ಬೇಕು. ಅಪ್ಪ, ಇದನ್ನೆಲ್ಲ ಒಂದು ಲಿಸ್ಟ್ ಮಾಡ್ಕೋ, ನಾನೆಲ್ಲ ಸರಿ ಮಾಡಿಸ್ಕೊಡ್ತೀನಿ. ಏನ್ ಮಗಳೇ, ಅಲ್ಲಾವುದ್ದೀನ್ ಮಾಯಾದೀಪ ಏನಾದ್ರು ಸಿಕ್ತೇನಮ್ಮ? ಹೌದು, ಸಿಕ್ಕಿದೆ. ಆದ್ರೆ ಅದು ಮಾಯಾದೀಪ ಅಲ್ಲ, ನನ್ ಬಾಳಿ ನಂದಾದೀಪ. ಜೋ, ಅದೆಲ್ಲ ನಿಮ್ಗೆ ಅರ್ಥ ಆಗಲ್ಲ. ಅದೆಲ್ಲ ಬೇರೆನೇ ಲಿಂಕು. ಮೊದಲು ನಾನು ಹೇಳೋದನ್ನ ನೀವು ಕೇಳಿಸ್ಕೊಳ್ಳಿ, ಅಷ್ಟೇ ಸಾಕು. ಶ್ರೀವಲ್ಲಿಗೆ ಎಜುಕೇಶನ್ ಮಿನಿಸ್ಟ್ರು ಫುಲ್ ಕ್ಲೋಸು. ಅವ್ರ PA ಆಗಿ ಕೆಲ್ಸಕ್ಕೆ ಸೇರ್ಕೊಂಡಿದ್ದೀನಿ. ಏನ್ ಕೆಲ್ಸ? ಹೇಳದ್ನಲ್ಲಮ್ಮ, PA ಆಗಿ ಅಂತ. ಅಮ್ಮ, ನೀವೊಂದು ವಿಷಯ ಗೊತ್ತಾ? ಮಿನಿಸ್ಟ್ರು ನನ್ನ ಜೊತೆ ಎಷ್ಟು ಚೆನ್ನಾಗಿ ಮಾತಾಡಿದ್ರು ಗೊತ್ತಾ? ಅವ್ರ ಹಬ್ಬಕ್ಕೂ ಕರೆದಿದ್ದಾರೆ. ಏನು, ನೀನು ಮಿನಿಸ್ಟರ್ ಮನೆ ಹಬ್ಬಕ್ಕೆ ಹೋಗ್ತೀಯಾ? ಅಯ್ಯೋ, ಮಿನಿಸ್ಟ್ರ್ ಮನೆಗಲ್ಲ ಅಪ್ಪ, ಅದ್ಯಾವುದೋ ಊರು. ಅದು ಸಾಲಿಗ್ರಾಮ ಅಂತ. ಆ ಊರಿಗೆ ಮಿನಿಸ್ಟ್ರು ಹಬ್ಬಕ್ಕೆ ಕರೆದಿದ್ದಾರೆ. ಆ ಹಬ್ಬಕ್ಕೆ ಮಿನಿಸ್ಟ್ರು ಮನೆಯವರು, ಸುಬ್ಬು ಮನೆಯವರು ಎಲ್ಲರೂ ಹೋಗ್ತಿದ್ದಾರೆ. ಅವ್ರ ಜೊತೆ ನಾನು ಹೋಗ್ತಿದ್ದೀನಿ. ಎಲ್ಲಿಗೆ ಹೋಗೋದ್ ನೀನು? ಎಲ್ಲಿ ಹೋಗ್ತಾ ಇದೀಯ ನೀನು? ನೀನ್ ಏನ್ ಈ ಮನೇಲಿ ಹೇಳೋರು ಕೇಳೋರು ಯಾರು ಇಲ್ಲ ಅನ್ಕೊಂಡ್ಬಿಟ್ಟಿದ್ಯಾ? ನೋಡು, ನೀನ್ ಎಲ್ಲಿಗೆ ಹೋಗೋದು ಬೇಡ, ಯಾವ ಕೆಲಸ ಮಾಡೋದು ಬೇಡ. ಬಾಯಿ ಮುಚ್ಕೊಂಡು ಗಂಭೀರವಾಗಿ ಮನೇಲಿ ಬಿದ್ದಿದ್ರೆ ಸರಿ ಹೋಯ್ತು. ಏನು, ಮನೇಲಿ ಬಿದ್ದಿರ್ಬೇಕಾ? ಅಲ್ಲ, ನೀವಿಬ್ರು ನನ್ನ ಏನಂತ ಅನ್ಕೊಂಡಿದ್ದೀರಾ? ಮಿನಿಸ್ಟ್ರ್ ಲೆವೆಲ್ ವರ್ಗೂ ಲಿಂಕ್ ಇದೆ ನನ್ನ ಹತ್ರ. ನೀವೇನಾದ್ರೂ ಇದೇ ತರ ಅವಮಾನ ಮಾಡ್ತಿದ್ರೆ ಆಮೇಲೆ ಸರಿಗಿರೋದಿಲ್ಲ. ನಾನು ನನ್ನ ಕಾಲ್ ಮೇಲೆ ನಿಂತ್ಕೋಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಅದಕ್ಕೆ ನಾನು ಮಿನಿಸ್ಟರ್ ಮನೆ ಕೆಲ್ಸಕ್ಕೆ ಹೋಗ್ತಿರೋದು. ಏನ್ರಿ ಆಗಿದೆ ಇವಳಿಗೆ? ತಲೆ ಕೆಟ್ಟೋಗಿದ್ಯಾ ಅಂತ? ಮೊನ್ನೆ ಅದ್ಯಾವ್ದೋ ಬೈಕ್ ಬೇಕು ಅಂತ ನಮ್ಮನ್ನ ಗೋಳು ಹಿಡ್ಕೊಂಡು ಈಗ ಮತ್ತೆ ಹೊಸ ಕತೆ ಶುರು ಮಾಡಿದಾಳೆ. ಇದು ಶ್ರೀವಲ್ಲಿಯ ಹೊಸ ಅಧ್ಯಾಯ. ಈ ಅಧ್ಯಾಯ ಶುರು ಆಗೋದು ಸಾಲಿಗ್ರಾಮದಿಂದ. ಅಲ್ಲಮ್ಮ, ಅವ್ರೇನೋ ಕರೀತಾರೆ ಸರಿ, ಆದ್ರೆ ನೀನ್ ಹೋಗೋದ್ ಸರಿನಾ? ವಯಸ್ಸಿಗೆ ಬಂದ ಹೆಣ್ಮಕ್ಳು ಆ ತರ ಗುತ್ತುಗರಿ ಇಲ್ಲದ ಜಾಗಕ್ಕೆ ಹೋಗ್ಬಾರ್ದಮ್ಮ. ವಯಸ್ಸಿಗೆ ಬಂದಿರೋ ಹೆಣ್ಮಕ್ಳ? ಹಾಗಿದ್ರೆ ಬರನ್ನು ವಯಸ್ಸಿಗೆ ಬಂದಿದ್ದಾಳಲ್ಲ, ಅವಳು ಯಾಕೆ ಹೋಗ್ತಿದ್ದಾಳೆ? ಅವಳು ಹೋಗ್ತಾ ಇರೋದು ಅವ್ರ ಮನೆಯವ್ರ ಜೊತೆ. ನಾನು ಯಾವತ್ತೂ ಅವ್ರ ಮನೆಯವ್ರು ಆಗ್ಬಿಟ್ಟೆ. ಅಲ್ಲಿರೋದ್ ನಮ್ಮನೆ, ಇಲ್ಲಿ ಬಂದು ಸುಮ್ನೆ. ಕರ್ಮ ನಂದು. ಅಮ್ಮ, ನೀನ್ ಎಷ್ಟೇ ಹಣೆ ಚಚ್ಕೊಂಡ್ರು, ಎಷ್ಟೇ ಗೋಳಾಡಿದ್ರು ಏನು ಪ್ರಯೋಜನ ಇಲ್ಲ. ನಾನ್ ಹಬ್ಬಕ್ಕೆ ಹೋಗ್ತಿದ್ದೀನಿ ಅಂದ್ರೆ ಹೋಗ್ತಿದ್ದೀನಿ ಅಷ್ಟೇ. ನಿಮಗೆ ನಾನು ಇನ್ಫಾರ್ಮೇಶನ್ ಕೊಡ್ತಿದ್ದೀನಿ, ಪರ್ಮಿಷನ್ ಕೇಳ್ತಾ ಇಲ್ಲ. ಶ್ರೀವಳ್ಳಿ, ನಮ್ಮನ್ನ ಸಾಯಿಸ್ತಾಳ ಅಷ್ಟೇ ಇವಳು, ಬದುಕಲ್ಲ ಇವಳು. ಬನ್ನಿ ಬನ್ನಿ ಮೇಡಮ್, ಇಲ್ಲಿ ನೋಡಿ ಯಾರು ಬಂದಿದ್ದಾರೆ ಅಂತ. ನಮಸ್ಕಾರ ಅಮ್ಮವ್ರೆ. ನಮಸ್ಕಾರ.
ಸುಬ್ಬು. ನಾನು ಆಕಾಶ. ನಾನು ಅಂಬರ. ಇವರು ಸಾಲಿಗ್ರಾಮದಿಂದ ಬಂದಿದ್ದಾರೆ. ನಿಮ್ನ ನಮ್ಮ ಅಜ್ಜಿ ಕಳ್ಸಿರೋದಾ? ಹೌದಮ್ಮ, ನಮ್ಮನ್ನ ಲಲಿತಾದೇವಿ ಅಮ್ಮವರೇ ಕಳಿಸಿರೋದು. ಅವ್ರು ನಿಮ್ಮನ್ನ ನೋಡಬೇಕು ಅಂತ ಕಾಯ್ತಿದ್ದಾರೆ. ಅವ್ರು ಹೇಗೆ ಹೇಳಿದ್ರು ನೀವು ಹಾಗೇ ಇದ್ದೀರಾ. ನೀವು ನಿಮ್ಮ ತಾಯಿ ಸ್ವರೂಪ ಅಂತ ಯಾವಾಗಲೂ ಹೇಳ್ತಿರ್ತಾರೆ. ನಿಮ್ಮನ್ನು ನೋಡಿದ್ಮೇಲೆ ಅದು ಸತ್ಯ ಅನ್ನಿಸ್ತಾ ಇದೆ. ಅಂದರೆ ನಿಮಗೆ ನಮ್ಮಮ್ಮನ ಬಗ್ಗೆ ಗೊತ್ತಾ? ಅವ್ರ ಬಗ್ಗೆ ಯಾರು ಗೊತ್ತಿಲ್ಲ ಅಮ್ಮವ್ರೆ. ಅದರಲ್ಲೂ ದೊಡ್ಡ ಮನೆ ಬಗ್ಗೆ ಇಡೀ ಊರಿಗೆ ಗೊತ್ತು. ನಮ್ಮ ನಂದಿನಿ ಅಮ್ಮವರು ಇಡೀ ಊರೇ ಪ್ರೀತಿಸೋ ಮಗಳಾಗಿದ್ರು. ನಿಮಗೆ ನಮ್ಮಮ್ಮನ ಬಗ್ಗೆ ಗೊತ್ತಾ? ಇನ್ನೇನು ಗೊತ್ತು ನನಗೆ ಹೇಳ್ತೀರಾ ಪ್ಲೀಸ್? ನೀವು ಹೇಗೂ ಊರಿಗೆ ಬರ್ತಿರಲ್ವಮ್ಮ, ಅವಾಗ ನಿಮಗೆ ಎಲ್ಲ ಗೊತ್ತಾಗುತ್ತೆ. ಈಗ ಮೊದಲು ಪೂಜೆ ಮತ್ತು ವ್ರತದ ಬಗ್ಗೆ ನಿಮಗೆ ಹೇಳ್ಕೊಡ್ತೀವಿ. ಲಲಿತಾದೇವಿ ಅಮ್ಮವರು ನಮಗೆ ಅದನ್ನೇ ಹೇಳಿ ಕಳಿಸಿದ್ದಾರೆ. ಮೇಡಮ್, ಇಷ್ಟು ವರ್ಷನೇ ಕಾದಿದ್ದೀರಂತೆ, ಇನ್ನೊಂದು ಸ್ವಲ್ಪ ದಿನ ತಾನೇ ಯಾಕೆ ಆತರ ಪಡ್ತಿದ್ದೀರಾ? ಅವರೇ ಹೇಳಿದ್ರಲ್ಲ ಅಲ್ಲಿಗೆ ಹೋದ್ಮೇಲೆ ಎಲ್ಲ ಗೊತ್ತಾಗುತ್ತೆ ಅಂತ. ನೀವು ಊರಿಗೆ ಹೋಗೋದ್ರ ಬಗ್ಗೆ ಮಾತ್ರ ಯೋಚನೆ ಮಾಡಿ. ಅಲ್ಲಿ ಉತ್ಸವ ನಡಿಬೇಕು, ಕಳ್ಸನೂ ನೀವೇ ಹೊರಬೇಕು. ಹೌದೌದು, ನಾನು ಮೊದಲು ಅದಕ್ಕೆ ರೆಡಿ ಆಗಬೇಕು. ನೀವೇನೇ ಹೇಳ್ಕೊಟ್ರು ನಾನು ಅದನ್ನು ಕಲ್ತ್ಕೋತೀನಿ. ಯಾವ ವ್ರತ ಬೇಕಿದ್ರೂ ಮಾಡ್ತೀನಿ. ಹೇಳಿ, ನಾನು ಮೊದಲು ಏನು ಮಾಡಲಿ? ಹೇಳ್ತೀವಿ, ನಾವು ಇನ್ನೂ 2 ದಿವಸ ಇಲ್ಲೇ ಇರ್ತೀವಿ. ನಿಧಾನವಾಗಿ ನೀವೇನೇನು ಮಾಡಬೇಕು ಅಂತ ಅಭ್ಯಾಸ ಮಾಡಿಸ್ತೀವಿ. ಇದು ಲಲಿತಾದೇವಿ ಅಮ್ಮವರು ನಿಮಗೆ ಅಂತ ಪ್ರೀತಿಯಿಂದ ಕೊಟ್ಟು ಕಳಿಸಿರೋ ಸೀರೆ. ಮೊದಲನೇ ಸಲ ನೀವು ಅವರು ನೋಡಕ್ಕೆ ಬರುವಾಗ ಇದೇ ಸೀರೆ ಉಟ್ಕೊಂಡ್ಬರ್ಬೇಕು ಅನ್ನೋದು ಅವ್ರ ಆಸೆ. ನಮ್ಮ ಅಜ್ಜಿ ನನಗೆ ಕೊಟ್ಟು ಕಳಿಸಿರೋದಾ? ಹೌದಮ್ಮ. ನಾನು ಈಗಲೇ ಈ ಸೀರೆ ಉಟ್ಕೊಂಬರ್ತೀನಿ. ಒಂದು ನಿಮಿಷ ಅಮ್ಮವ್ರೆ, ಈ ಸೀರೆ ಉಡೋ ರೀತಿನೇ ಬೇರೆ. ನಾನು ನಿಮಗೆ ಸಹಾಯ ಮಾಡ್ತೀನಿ. ಮೇಡಮ್, ಇವಾಗ ನೀವು ಸೀರೆ ಉಟ್ಕೊಂಡ್ಬರ್ತೀರಾ? ಹೌದು, ಅದ್ರಲ್ಲಿ ನಗುವಂಥದ್ದೇನಿದೆ? ಅಲ್ಲ, ಇಷ್ಟು ದಿನ ಮುದ್ದಾಗಿ ಮಗು ಥರ ಮಾತಾಡ್ಕೊಂಡಿದ್ರಿ, ಸೀರೆ ಉಟ್ಕೊಂಬಂದ್ರೆ ಆಂಟಿ ಥರ ಕಾಣಿಸ್ತೀರಾ ಅಂತ ಯೋಚನೆ ಮಾಡ್ತಾ ಇದ್ದೆ. ಏನು ಸೀರೆ ಉಟ್ಕೊಂಡಿದ ತಕ್ಷಣ ಆಂಟಿ ಆಗ್ಬಿಡ್ತೀವಾ? ಅದೇ ಮತ್ತೆ ಶ್ರಾವಣಿ ಅಮ್ಮವ್ರು ಸೀರೆ ಉಟ್ಕೊಂಡ್ ಬರ್ತಾರಲ್ಲ, ಅವಾಗ ನೀವೇ ನೋಡಿ ಅವಾಗ ಹೇಗೆ ಕಾಣ್ತಾರೆ ಅಂತ ನೀವೇ ಹೇಳಿ. ಬನ್ನಿ ಅಮ್ಮ. ಏನ್ ಮಾಡ್ತಿದ್ಯಾ ನೀನು? ಕಾಣಿಸ್ತಿಲ್ವಾ? ನಾನು ಪ್ಯಾಕಿಂಗ್ ಮಾಡ್ತಿದ್ದೀನಿ. ಅಮ್ಮ, ಈ ಸೀರೆ ನಿಂದೆ ಅಲ್ವಾ? ತುಂಬಾ ಚೆನ್ನಾಗಿದೆ. ಅಲ್ಲಿ ಹಬ್ಬಕ್ಕೆ ನಾನು ಇದನ್ನೇ ಹಾಕೋತೀನಿ. ಅಮ್ಮ ತಾಯಿ, ಈ ಸೀರೆ ಮಾತ್ರ ಮುಟ್ಬೇಡ ನೀನು. ಇದು ನನ್ನ ಮದುವೆ ಟೈಮ್ನಲ್ಲಿ ನಿಮ್ಮಪ್ಪ ನನಗೆ ಕೊಡ್ಸಿದ್ದು, ಗೊತ್ತಾ? ಹಾಗಿದ್ರೆ ಒಳ್ಳೇದಾಯ್ತು. ಈ ಸೀರೆ ಒಂಥರ ಲಕ್ಕಿ ಸೀರೆ ಇದ್ದಂಗೆ. ಹೇಗಿದ್ರು ನಮ್ಮ ಹುಡುಗನ ಜೊತೆ ಆಚೆ ಹೋಗ್ತೀನಿ. ನಾನು ಇದೇ ಸೀರೆ ಉಟ್ಕೋತೀನಿ. ಅಮ್ಮ, ನಿನಗ್ ಬೇಕಿದ್ರೆ ನನ್ನ ಮದುವೆ ಟೈಮಲ್ಲಿ ಇನ್ನೊಂದು ಸೀರೆ ಕೊಡಿಸ್ತೀನಿ ಬಿಡು. ರೀ, ಏನ್ ಮುಚ್ಚೆ ಚಿಡಿತಾ ಹೇಗೆ ಅಂತ? ಏನೇ ಶ್ರೀವಲ್ಲಿ, ಇದು ಪ್ಯಾಕಿಂಗು ಎಲ್ಲಿಗೆ ಹೊರಟೆ? ಅಯ್ಯೋ, ಎಲ್ಲಿಗೆ ಹೋಗ್ತಿದೆ ಅಂತ ಕೇಳ್ಬಿಟ್ಯಾ ನೀನು? ಇರ್ಲಿ ಬಿಡು, ನಾನು ಹೋಗೋದು ಇನ್ನೂ ಲೇಟು. ಏನೂ ಆಗಲ್ಲ. ಏನ್ ಹೇಳದಪ್ಪ ಇವಳಿಗೆ? ಕೆಳಗಿನ ಮನೆಯವರು ಆ ಮಿನಿಸ್ಟರ್ ಮನೆಯವ್ರ ಜೊತೆ ಯಾವ್ದೋ ಊರಿಗೆ ಹಬ್ಬಕ್ಕೆ ಹೋಗ್ತಾ ಇದಾರಂತೆ. ಅದಕ್ಕೆ ಇವಳು ನಾನು ಹೋಗ್ತೀನಿ ಅವ್ರ ಜೊತೆ ಅಂತ ಹೊರಟು ನಿಂತಿದ್ದಾಳೆ. ಏನ ಹಬ್ಬಕ್ಕೆ ಊರಿಗೆ ಹೋಗ್ತಾ ಇದ್ದಾರಾ? ಯಾವಾಗ? ಎಷ್ಟು ದಿನ ಮಟ್ಟಕ್ಕೆ? ಅಯ್ಯೋ, ನಾನು ಅವ್ರ ಹತ್ರ ಯಾವಾಗ ಹೋಗ್ತೀವಿ, ಎಷ್ಟು ದಿನದ ಮಟ್ಟಕ್ಕೆ ಹೋಗ್ತೀವಿ ಅಂತ ಕೇಳಲೇ ಇಲ್ಲ. ನಾನು ಹೋಗ್ತಿರೋ ಖುಷಿಗೆ ನಾನು ಅದನ್ನೆಲ್ಲ ಕೇಳದೆ ಮರ್ತ್ಬಿಟ್ಟೆ. ಅಲ್ಲ ಕಡೆ ದಟ್ಟಿ, ಯಾವಾಗ್ಲೂ ಹೋಗೋದಕ್ಕೆ ಇವಾಗ್ಲಿಂದಾನೆ ಬಟ್ಟೆ ಪ್ಯಾಕ್ ಮಾಡ್ತಿದ್ಯಾ? ಅಮ್ಮ, ನಾನು ಹಾಗೇನೆ. ನಾನು ಯಾವತ್ತು ಹೋಗ್ತೀನೋ ಆವತ್ತಿನವರೆಗೂ ಪ್ಯಾಕಿಂಗ್ ಮಾಡ್ತಾನೆ ಇರ್ತೀನಿ. ನಿನಗೇನಾದ್ರೂ ಕಷ್ಟನಾ?
ಅಲ್ಲಮ್ಮ ಅದು ಅಪ್ಪ ನೀವ್ಗಳೆಲ್ಲ ಹೀಗೆ ಆಡ್ತಿದ್ರೆ ರೆಂಟ್ ಕಂಟ್ರೋಲ್ ಕಂಪ್ಲೇಂಟ್ ಕೊಟ್ಟು ಮಿನಿಸ್ಟರ್ ಕೈಲಿ ಇನ್ಫ್ಲೂಯೆನ್ಸ್ ಮಾಡಿಸಿ ನಿಮ್ ಮನೆಗಳನ್ನೆಲ್ಲ ಸೀಸ್ ಮಾಡಿಸ್ಬಿಡ್ತೀನಿ. ಶ್ರೀವಲ್ಲಿ ಅವ್ರ ಜೊತೆ ಹೋಗ್ತಿರೋ ತರ ಅವ್ರು ಯಾವ ಊರಿಗೆ ಹೋಗ್ತಿದಾರೆ ಅಂತ ತಿಳ್ಕೊಂಡು ನಾನು ಅಲ್ಲಿಗೆ ಹೋಗ್ಬಿಡ್ಲಾ? ಏನ್ ಮಾಡ್ಲಿ? ಎಷ್ಟು ದಿನ ಹೋಗ್ತಿದಾರೋ ಗೊತ್ತಿಲ್ಲ. ಅಷ್ಟು ದಿನ ವರುಣ್ ಬಿಟ್ಟು ಹೇಗಿರೋದು? ಅಕಸ್ಮಾತ್ ಅವ್ರು ಬರೋದೇನಾದ್ರೂ ಲೇಟ್ ಆದ್ರೆ? ಇಲ್ಲ, ಅಷ್ಟಲ್ಲಿ ವರುಣ್ ಜೊತೆ ಮಾತಾಡಿ ಏನಾದ್ರೂ ಫೈನಲ್ ಮಾಡ್ಲೇಬೇಕು. ಇದು ಇದು ಒಳ್ಳೆ ಅಪ್ಪಂದ್ರ ಲಕ್ಷಣ. ವರ್ಧಾ ಏನೋ ಯೋಚನೆ ಮಾಡ್ತಾ ನಿಂತ್ಕೊಂಡ್ಬಿಟ್ಟ ಇಲ್ಲೇನೆ. ಇನ್ನು ಸ್ವಲ್ಪ ಹೊತ್ತು ನಾವ್ ಇವಳ ಜೊತೆ ಹೀಗೆ ನಿಂತ್ರೆ ನಮ್ಮೆಲ್ರಿಗೂ ಹುಚ್ಚಿಡಿಯುತ್ತೆ. ನಡೀರಿ ಹೋಗೋಣ. ಅಮ್ಮ ಶ್ರೀವಲ್ಲಿ, ನನ್ ಸೇರೆ ಇನ್ಯಾವುದು ಮುಟ್ಕೊಡ್ದು. ಆಯ್ತಮ್ಮ ಹೋಗು. ಇವ್ರಿಗೆಲ್ಲ ಇವಾಗ ಬುದ್ಧಿ ಬರೋದಿಲ್ಲ. ನಾನು ಮಿನಿಸ್ಟರ್ ಮನೆ ಕೆಲ್ಸಕ್ಕೆ ಸೇರ್ಕೋತೀನಲ್ಲ, ಆವಾಗ ಈ ಅಮ್ಮಂಗೆ ಒಂದೆರಡು ಜೊತೆ ಸೀರೆ ಕೊಡಿಸ್ಬಿಡ್ತೀನಿ. ಆಕಾಶ್ ಅವರೇ, ಊರಲ್ಲಿ ಉತ್ಸವ ತುಂಬಾ ಜೋರಾಗಿ ನಡೆಯುತ್ತೆ ಅನ್ಸುತ್ತೆ. ಹೌದೌದು, ತುಂಬಾ ವರ್ಷ ಮೇಲೆ ಆಗ್ತಾರ ಉತ್ಸವ ಅಲ್ವಾ. ದೊಡ್ಡ ಮನೆಯವರು ತುಂಬಾ ಚೆನ್ನಾಗಿ ನಡೆಸ್ಕೊಡ್ತಾರೆ. ಇಷ್ಟು ವರ್ಷ ಯಾಕೆ ಉತ್ಸವ ನಡೆದಿರ್ಲಿಲ್ಲ? ಪುಷ್ಕರಣಿ ಉತ್ಸವ ಹಾಗೆ ಯಾವಾಗಾದ್ರೂ ಅವಾಗ ಮಾಡಕ್ ಆಗೋದಿಲ್ಲ. ಅದಕ್ಕೆ ಅಂತ ಮುಹೂರ್ತ ಬರಬೇಕು. ಅದನ್ನ ನಮ್ಮ ದೊಡ್ಡ ಮನೆ ಪುರೋಹಿತರು ನೋಡಿ ಹೇಳ್ತಾರೆ. ಆಮೇಲೆ ಇಷ್ಟು ವರ್ಷ ಒಳ್ಳೆ ಮುಹೂರ್ತ ಇರ್ಲಿಲ್ವಂತೆ. ಈಗ ಶಕುನಗಳು ಬೇರೆ ಸರಿ ಇಲ್ಲದೆ ಅಲ್ವಾ. ಹಾಗಾಗಿ ಪುಷ್ಕರಣಿ ಉತ್ಸವ ಆಗೋವರೆಗೂ ಶ್ರಾವಣಿ ಅಮ್ಮವರು ಈ ಊರಿಗೆ ಬರಬಾರ್ದು ಅಂತ ಪುರೋಹಿತರು ಹೇಳಿದ್ರಂತೆ. ಲಲಿತಾದೇವಿ ಅಮ್ಮವರು ಇದನ್ನೆಲ್ಲ ತುಂಬಾ ನಂಬ್ತಾರೆ. ಶ್ರಾವಣಿ ಅಮ್ಮವ್ರಿಗೆ ಏನು ಸಮಸ್ಯೆ ಆಗಬಾರ್ದು ಅಂತ ಸಾಲಿಗ್ರಾಮ ವಿಷಯ ಆಗಲಿ, ಲಲಿತಾದೇವಿ ಅಮ್ಮವ್ರ ವಿಷಯ ಆಗಲಿ, ಈವರೆಗೂ ಶ್ರಾವಣಿ ಅಮ್ಮವ್ರಿಗೆ ಯಾರು ಏನೂ ಹೇಳಿಲ್ಲ. ಅಂದ್ರೆ ಲಲಿತಾದೇವಿ ಅಮ್ಮವ್ರ ಮಾತನ್ನ ಊರಲ್ಲಿ ಯಾರು ತೆಗೆದುಹಾಕಲ್ಲ ಅಂದಂಗಾಯ್ತು. ಅಯ್ಯಯ್ಯೋ, ಅಂತ ಯೋಚನೆ ಕೂಡ ಯಾರು ಮಾಡೋದಿಲ್ಲ. ದೊಡ್ಡ ಮನೆಯವರು ಅಂದ್ರೆ ಊರಿನ ಜನ ತುಂಬಾ ಗೌರವದಿಂದ ಕಾಣ್ತಾರೆ. ದೊಡ್ಡ ಮನೆ ಅಂದ್ರೆ ಸುಮ್ಮನೆ ಹೆಸರು ದೊಡ್ಡವರಲ್ಲ, ಅವ್ರ ಮನಸ್ಸು ಕೂಡ ತುಂಬಾ ದೊಡ್ಡದು. ಅವ್ರ ಹೆಸರು ಹೇಳ್ತಾನೆ ಪ್ರತಿ ಮನೆಯಲ್ಲೂ ದೀಪ ಹಚ್ತಾರೆ. ಆ ಕಾಲದಿಂದನೂ ಆ ವಂಶ ಆ ಗೌರವ ಉಳಿಸ್ಕೊಂಡ್ ಬಂದಿದೆ. ಶ್ರಾವಣಿ ಅಮ್ಮವ್ರು ಬರ್ತಿದ್ದಾರೆ ಅಂತ ತಿಳಿದು ಊರೇ ಕಾಯ್ತಾ ಇದಾರೆ ಸರ್. ಶ್ರಾವಣಿ ಅಮ್ಮವ್ರು ಬಂದ್ರೇನೆ ಇಂಥೋಗ್ರೆ ಪುಷ್ಕರಣಿ ಉತ್ಸವ ನಡೆಯೋಕ್ ಸರ್. ಈಗ ನೋಡ್ ಬನ್ನಿ ಶ್ರಾವಣಿ ಅಮ್ಮ ಅವ್ರನ್ನ. ಶ್ರಾವಣಿ ಅಮ್ಮ ಅವರೇ, ಬನ್ನಿ ಹೊರಗೆ. ನಿಮ್ಮನ್ನು ನೋಡ್ತಾ ಇದ್ರೆ ನಂದಿನಿ ಅಮ್ಮವ್ರು ನೋಡಿದಾಗೆ ಆಗುತ್ತೆ. ಏನ್ ಸುಬ್ಬು, ಈಗಲೂ ಆಂಟಿ ತರ ಕಾಣ್ತಿದ್ದೀನಾ? ಏಯ್ ಸುಬ್ಬು, ಮಹಾರಾಣಿ ತರ ಕಾಣ್ತಿದ್ದೀರಲ್ಲ ಮೇಡಮ್. ಹೌದು, ಇವರು ಮಹಾರಾಣಿನೇ. ದೊಡ್ಡ ಮನೆ ಕುಡಿ ಅಂದ್ರೆ ನಮಗೆಲ್ಲ ಮಹಾರಾಣಿನೇ. ಅಯ್ಯಯ್ಯೋ, ನೀವೀಗೆಲ್ಲ ಮಾತಾಡಿದ್ರೆ ನನಗೆ ಮುಜುಗರ ಆಗುತ್ತೆ. ಇಲ್ಲ ಶ್ರಾವಣಿ ಅಮ್ಮ ಅವರೇ, ನಾವು ಹೇಳ್ತಿರೋದು ನಿಜಾನೇ. ನೀವು ಲಲಿತಾದೇವಿ ಅಮ್ಮವರ ಮೊಮ್ಮಗಳು, ದೊಡ್ಡ ಮನೆ ವಾರಸ್ದಾರರು. ಹೌದು ಮೇಡಮ್, ದೊಡ್ಡ ಮನೆ ಮಹಾರಾಣಿ ಅಂದ್ರೆ ಆ ಮನೆಗೆ ತಕ್ಕಂತೆ ಗತ್ತಿರ್ಬೇಕು ನಿಮ್ಗೆ. ಹೌದಮ್ಮ, ಆ ಮನೆಯವ್ರು ನಡ್ಕೊಂಡ್ ಬರ್ತಿದ್ರೆ ನೋಡೋಕೆ ಎರಡು ಕಣ್ಣು ಸಾಲ್ತಿರ್ಲಿಲ್ಲ. ರಾಜರ ಉತ್ಸವನೇ ನಡೆದಂಗೆ ಕಾಣಿಸ್ತಿತ್ತು. ನೀವು ಹಾಗೆ ಇರ್ಬೇಕು ಮೇಡಮ್. ಇಲ್ಲಿ ಅದೇ ಗತ್ತಲ್ಲಿ ನಡ್ಕೊಂಡ್ ಬನ್ನಿ ನೋಡೋಣ. ಹೌದಲ್ವಾ? ಈಗ ನಡೀತೀನಿ ನೋಡಿ ಗೊತ್ತಲ್ಲ. ಮೇಡಮ್ ಮೇಡಮ್ ಮೇಡಮ್, ಕತ್ತು ಅಂದ್ರೆ ಕತ್ತು ಮೇಲೆ ಇರ್ಬೇಕು, ತಲೆ ತಗ್ಗಿಸ್ಬಾರ್ದು.
ಗಜ ಗಂಭೀರದಲ್ಲಿ ನಡ್ಕೊಂಡ್ ಬರ್ಬೇಕು ಮೇಡಮ್ ನೀವು. ಏನು ಇನ್ನೊಂದ್ಸರಿ ನಡ್ಕೊಂಬನ್ನಿ, ಹೋಗಿ ಹೋಗಿ ಬೇಗ. ಸುಬ್ಬು, ನೀನ್ ಈ ಥರ ಹೇಳ್ತಿದ್ರೆ ನಂಗೆ ಕಾನ್ಶಿಯಸ್ ಆಗುತ್ತೆ. ನಿನ್ನ ಆಚೆ ಹೋಗು, ನಾನು ಮಾಡ್ತೀನಿ. ನೀನ್ ಆಚೆ ಹೋಗು. ಮೇಡಮ್ ಒಳ್ಳೆ ಟೈಮಿಗೆ ಬಂದಿದ್ದೀರಾ. ನಮ್ಮ ಶ್ರಾವಣಿ ಮೇಡಮು ದೊಡ್ಡ ಮನೆ ಮಹಾರಾಣಿ ಶ್ರಾವಣಿ ದೇವಿಯವರಾಗಿ ಬದಲಾಗಿರೋದನ್ನ ನೀವೇ ನೋಡಿ ಬನ್ನಿ. ಏನ್ ಹೇಳ್ತಿದ್ಯಾ ಸುಬ್ಬು? ಹೇಳೋದಲ್ಲ ಮೇಡಮ್, ನೋಡೋದು ಬನ್ನಿ. ಪಿಂಕಿ, ರಾಜ್ಯದಲ್ಲಿ ಎಲ್ಲರೂ ಕ್ಷೇಮ ತಾನೆ? ಎಲ್ರೂ ಕ್ಷೇಮ ಮಹಾರಾಣಿಯವರೇ. ಸಂತೋಷ. ಮೇಡಮ್ 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 ನಾವು ನಗ್ತೀವಿ ಅಂತ ನೀವು ನಗ್ಬಾರ್ದು ಮೇಡಮ್. ಗತ್ತು ಆ ಗತ್ತಿರ್ಲಿ, ಗತ್ತು ಮೇಂಟೈನ್ ಮಾಡಿ ಮೇಡಮ್. ಅಯ್ಯೇ ಸುಬ್ಬು, ತುಂಬಾ ಹೊತ್ತು ಗತ್ ಮೇಂಟೈನ್ ಮಾಡಿದ್ರೆ ಕತ್ನೋ ಬಂದ್ಬಿಡುತ್ತೆ ಅಷ್ಟೇ. ಇವತ್ತಿಗೆ ಇಷ್ಟು ಸಾಕು. ಹೋಗ್ತಾ ಹೋಗ್ತಾ ಅಭ್ಯಾಸ ಆಗ್ಬಿಡುತ್ತೆ ಬಿಡು. ಶ್ರಾವಣಿ, ದೊಡ್ಡ ಮನೆ ಅಂತ ಅಂದ್ರೆ ಬರೀ ಗತ್ತಂತಲ್ಲ ಅಮ್ಮ, ಆ ಮನೆ ಗೌರವನ ಕಾಪಾಡುವಂತಹ ವಿನಯ ಇರಬೇಕು. ಮತ್ತೆ ಆ ಮನೆ ಬಗ್ಗೆ ನಿನಗೆ ಹೆಮ್ಮೆ ಇರಬೇಕು. ಆಗ ಗತ್ತು ತಾನಾಗೆ ಬರುತ್ತೆ. ಎಂತ ಮಾತು ಹೇಳಿದ್ರಿಮ್ಮ, ನಿಮ್ಮ ಮಾತು 100ಕ್ಕೆ 100 ಸತ್ಯ. ದೊಡ್ಡ ಮನೆಯವರು ಅಂದ್ರೆ ಸಂಸ್ಕಾರಕ್ಕೆ ವಿನಯಕ್ಕೆ ಹೆಸರುವಾಸಿ ಆಗಿರೋರು. ಶ್ರಾವಣಿ ಅಮ್ಮವ್ರ ಮುಖ ನೋಡಿದ್ರೆ ಗೊತ್ತಾಗಲ್ವಾ ಎಷ್ಟು ಸಂಸ್ಕಾರ ಇದೆ, ಎಷ್ಟು ವಿನಯ ಇದೆ ಅಂತ. ಉಳಿದಿದ್ದೆಲ್ಲ ಹೋಗ್ತಾ ಹೋಗ್ತಾ ಅಭ್ಯಾಸ ಆಗುತ್ತೆ ಬಿಡಿ. ಉಳ್ದಿದ್ದಲ್ಲ ಅಂದ್ರೆ? ಅಂದ್ರೆ ಪುಷ್ಕರಣಿ ಉತ್ಸವದಲ್ಲಿ ಕಳಸ ಹೊರಬೇಕು ಅಂದ್ರೆ ಒಂದಷ್ಟು ನಿಯಮಗಳಿವೆ, ವ್ರತಗಳಿದಾವೆ. ಅದನ್ನೆಲ್ಲ ನೀವು ಪಾಲಿಸ್ಬೇಕು ಅಷ್ಟೇ. ವ್ರತಗಳು ತಾನೇ, ಬರೀನೇ ಇಲ್ಲ. ನೀವ್ ಎಷ್ಟು ವ್ರತ ಹೇಳಿದ್ರು ಮಾಡ್ತೀನಿ. ಹೌದೌದೌದೌದು. ಅವ್ರಿಗೆ ಸಾಲಿಗ್ರಾಮಕ್ಕೆ ಹೋಗ್ಬೇಕು ಅನ್ನೋದು ಮನ್ಸಲ್ಲಿ ಇದೆಯಲ್ವಾ, ನೀವು ಒಂದಲ್ಲ 10 ವ್ರತ ಹೇಳಿದ್ರು ಮಾಡ್ತಾರೆ ಅಲ್ವಾ ಮೇಡಮ್? ಓ, ಮಾಡೋಣ ಬಿಡು ಸುಬ್ಬು. ಶ್ರಾವಣಿ, ವ್ರತಗಳು ಅಂತ ಅಂದ್ರೆ ಬಿಡಿ ಚಿಕ್ಕಮ್ಮ. ದೇವಸ್ಥಾನದಲ್ಲಿ ದೇವ್ರ ಮುಂದೆ ಕೂತ್ಕೊಂಡು ಗಂಟೆ ಪ್ರಾರ್ಥನೆ ಮಾಡಿದ್ದೀನಿ. ಎಷ್ಟೊಂದ್ ಸರಿ 101 ಪ್ರದಕ್ಷಿಣೆ ಹಾಕಿದ್ದೀನಿ. ಅಷ್ಟೆಲ್ಲ ಮಾಡಿರುವಾಗ ಈ ವ್ರತಗಳೆಲ್ಲ ಮಾಡೋದ್ ಕಷ್ಟನಾ? ಹೇಳಿ ಹೇಳಿ, ಯಾವ ವ್ರತ ಬೇಕಿದ್ರು ಹೇಳಿ, ನಾನು ಮಾಡ್ತೀನಿ. ಪಲ್ಯ ಚೆನ್ನಾಗಿದೆ, ಹಾಕ್ಲೇನಾ? ಅಣ್ಣ, ಅಮ್ಮ ಹೋಳಿಗೆ ಚೆನ್ನಾಗಿ ಮಾಡಿದಾರಾ? ಬೇಕಂದ್ರೆ ಇನ್ನೊಂದು ಹೇಳು, ಹಾಕ್ತೀನಿ. ಸಕ್ಕತ್ತಾಗಿದೆ, ಹಾಕು. ದಡ್ಡ, ಹೋಳ್ಗೆ ಎಲ್ಲ ಮಾಡಿದೀನಿ ನಾನು. ಅಲ್ಲ, ಸಖತ್ತಾಗಿದೆ ಹಾಕು ಅಂತಿದ್ಯಾ? ಎಲ್ಲಿದ್ಯಾ ನೀನು? ಇಲ್ಲಮ್ಮ, ನಾನು ಹೇಳಿದ್ದು ಪಲ್ಯ ಹಾಕು ಅಂತ. ಅಮ್ಮ, ಅಣ್ಣ ಪಲ್ಯ ಹಾಕು ಅಂತ ಹೇಳಿದ್ದು. ನಾನೆಲ್ಲೋ ಒಂದು ಕಳ್ದೋಗ್ಬಿಟ್ಟಿದ್ದಾನೆ ಅನ್ಕೊಂಡಿದ್ದೆ. ತಟ್ಟೆಲಿ ಅನ್ನ ಇಟ್ಕೊಂಡು ಏನು ಯೋಚನೆ ಮಾಡ್ತಿದ್ಯಾ? ಏನಿಲ್ಲ, ನನ್ಗೆ ಊಟ ಬೇಡ. ಯಾಕೋ ಊಟ ಬೇಡ? ಏನೋ ವರ್ಗ, ಅಲ್ಲ ಇಷ್ಟು ಅನ್ನ ದುಡಿಯಕ್ಕೆ ನಾವು ಎಷ್ಟು ಕಷ್ಟಪಟ್ಟಿರ್ತೀವಿ ಗೊತ್ತಿದ್ಯಾ ನಿನಗೆ? ಒಂದೊಂದು ಮನೆ ಬಾಡಿಗೆ ವಸೂಲಿ ಮಾಡಕ್ಕೆ ಒದ್ದಾಡಿ ಸತ್ತೋಗಿರ್ತೀವಿ. ಇಷ್ಟೆಲ್ಲ ಮನೆಗಳ ಕಟ್ಟಕ್ಕೆ ನಾವು ಎಷ್ಟು ಕಷ್ಟಪಟ್ಟಿರ್ತೀವಿ ಗೊತ್ತಿದ್ಯಾ ನಿನಗೆ? ಇಂಥ ಬೆಂಗಳೂರಲ್ಲಿ ಒಂದು ಮನೆ ಕಟ್ಟೋದು ಅಂದ್ರೆ ಒಂದು ಯುದ್ಧ ಗೆದ್ದಂಗೆ. ಅಂಥದ್ರಲ್ಲಿ ಇಷ್ಟು ಮನೆಗಳು ಕಟ್ಟಿ ಬಾಡಿಗೆ ಕೊಟ್ಟು ಬಾಡಿಗೆ ವಸೂಲಿ ಮಾಡಿ ತಂದು ನಿಮ್ ಬೈಸಾಕಿದ್ರೆ ಬೇಡ ಅಂತೀರಾ? ಅಪ್ಪ ಅಮ್ಮ, ನಾನು ಊಟ ಬೇಡ ಅಂತ ಹೇಳ್ದೆ. ಅದಕ್ಕೆ ಯಾಕೆ ನೀವಿಬ್ರು ಇಷ್ಟು ಹೇಳ್ತಾ ಇದ್ದೀರಾ? ನಂಗೆ ಯಾಕೋ ಮನ್ಸಿಲ್ಲ. ಮನ್ಸಿಲ್ವಾ? ಅಲ್ಲ, ಅಯ್ಯೋ, ನನ್ ಹಸಿವಿಲ್ಲ. ಹೊಟ್ಟೆಲಿ ಏನೋ ಒಂಥರ ಸಂಕಟ. ನಂಗೆ ಯಾಕೋ ಇವತ್ತು ಊಟ ಬೇಡ.
ಏನೋ ತಟ್ಟೆಲಿ ಹಾಕಿರೋ ಅನ್ನ ಊಟ ಮಾಡ್ಬಿಟ್ಟು ಹೋಗು. ಏ ವರದಾ, ತಿನ್ಬಿಟ್ಟು ಹೋಗೋ. ಅಯ್ಯೋ ಏನ್ರಿ ಇದು, ಇವಳೊಂಥರ ಅವನೊಂಥರ. ಥೂ ನಮ್ಮ ಮನೆ ಬರ. ಅಮ್ಮ ಪಾಪ ಅಣ್ಣ ಏನೋ ಫೀಲಿಂಗ್ ಅಲ್ಲಿ ಇದ್ದಾನೆ, ಅದಕ್ಕೆ ಊಟ ಸೇರ್ತಿಲ್ಲ ಬಿಡು. ಓಹೋ, ತಮ್ಗೆ ಯಾವ ಫೀಲಿಂಗು ಇಲ್ವೋ? ಫೀಲಿಂಗ್ ಇಲ್ಲ ಅಂತ ಯಾರು ಹೇಳಿದ್ದು? ನನಗ್ ಫೀಲಿಂಗ್ ಇದ್ರೇನೆ ಜಾಸ್ತಿ ಹೊಟ್ಟೆ ಹಶು ಆಗೋದು. ಅಮ್ಮ ಒಂಚೂರು ಅನ್ನ ಹಾಕು ಹಾಕು. ತಗೋಬ. ಪುಣ್ಯ ಮಾಡಿದ್ದೋ ನಾವು. ಒಂದೊಂದು ಮುತ್ತು. ಏನಂದ್ರೆ? ಏನಿಲ್ಲ, ನನ್ನ ಮಕ್ಕಳಲ್ವಾ, ಒಬ್ಬೊಬ್ರು ಒಂದೊಂದು ಮುತ್ತು ಅಂದೆ. ಹೌದೌದೌದು, ಒಳ್ಳೆ ಮುತ್ತುಗಳನ್ನ ಎತ್ತು ಬಿಟ್ಟಿದೀವಿ ನಾವು. ಅವ್ನ ತಟ್ಟೆಲಿ ಅನ್ನ ಇದೆ, ಅದನ್ನು ಹಾಕೊಂಡು ಮುಗಿಸಿ ವೇಸ್ಟ್ ಮಾಡಕ್ಕಾಗಲ್ಲ. ತಗೊಳ್ಳಿ.